ಕೈಗೆದ್ರೆ ಸಂಪತ್ತು ಅವರಿಗೆ ಅಂದಿದ್ದು ಯಾಕೆ? ಅಂದು ಮನಮೋಹನ್ ಸಿಂಗ್ ಅವರು ಏನು ಹೇಳಿದ್ರು? ನಮೋ ಹೇಳಿಕೆಗೆ ಈಗ ಕಾಂಗ್ರೆಸ್ ಕೆರಳಿ ಕೆಂಡವಾಗ್ತಿರೋದು ಯಾಕೆ? ಇದೇ ಹೊತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ ಸಂಪತ್ತು ಸಂಗ್ರಾಮ. ನಾನು ನಾಗೇಂದ್ರ ಬಾಬು. ಈ ಬಾರಿಯ ಲೋಕಸಭಾ ಚುನಾವಣೆ ಸಾಕಷ್ಟು ಕುತೂಹಲಗಳಿಗೆ ಕಾರಣವಾಗ್ತಾ ಇದೆ. ಅಂದು ಒಬ್ಬ ನಾಯಕ ಕೊಟ್ಟಂತ ಹೇಳಿಕೆ, ಇವತ್ತು ನಮೋ ಕೊಟ್ಟಂತ ಹೇಳಿಕೆಯಿಂದಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಕೆರಳಿ ಕೆಂಡದಂತಾಗಿದೆ. ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಕಾಂಗ್ರೆಸ್ ಪಾಳ್ಯ ಗೆದ್ದಿದೆ ಆದರೆ ಅದು ಬೇರೆದೇ ರೀತಿಯಾಗಿ ಬಿಂಬಿತವಾಗುತ್ತೆ ಅನ್ನುವ ಚರ್ಚೆಗಳು ಈಗ ಮತ್ತೊಮ್ಮೆ ಶುರುವಾಗ್ತಾ ಇದೆ. ಹಾಗಾದ್ರೆ ಅಂದು ಆ ನಾಯಕ ಕೊಟ್ಟಂತ ಹೇಳಿಕೆ ಏನು? ಆ ಹೇಳಿಕೆಯನ್ನ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಪುನರುಚ್ಚರಿಸಿರೋದು ಯಾಕೆ? ನೋಡ್ಕೊಂಬರೋಣ ಬನ್ನಿ. ಕೈ ಗೆದ್ರೆ ಸಂಪತ್ತು ಅವರಿಗೆ ಅಂದಿದ್ಯಾಕೆ ನಮೋ? ನಮೋ ಹೇಳಿಕೆಗೆ ಕೈಪಾಳಿಯ ಕೆರಳಿ ಕೆಂಡ. ರಾಷ್ಟ್ರ ರಾಜಕಾರಣದಲ್ಲಿ ತಾರಕಕ್ಕೇರಿದ ಮಾತಿನ ಸಮರ. ಕಾಂಗ್ರೆಸ್ ಗೆದ್ರೆ ಹಿಂದೂ ಸಂಪತ್ತು ಅವರಿಗೆ ಸಂಗ್ರಾಮ. ನಮೋ ರ್ಯಾಲಿಯಲ್ಲಿ ನುಡಿದ ಆ ಮಾತಿಗೆ ಕಾಂಗ್ರೆಸ್ ಕೆರಳಿ ಕೆಂಡ. ಎಸ್ ವೀಕ್ಷಕರೇ, ಕೇಸರಿ ಪಾಳಿಯ ಈಗಾಗಲೇ ಮಿಷನ್ 400 ಗುರಿಯತ್ತ ತನ್ನ ಗಮ್ಯ ನೆಟ್ಟಿದೆ. ಹೀಗಾಗಿಯೇ ಭರ್ಜರಿ ರ್ಯಾಲಿಗಳನ್ನ ನಡೆಸ್ತಾ ಇದೆ. ಇನ್ನೊಂದೆಡೆ ಪ್ರಧಾನಿ ಮೋದಿ ನಿರಂತರ ಮೆಗಾ ಸಮಾವೇಶಗಳಿಗೆ ಸಾಕ್ಷಿಯಾಗ್ತಿದ್ದಾರೆ. ಇದೆಲ್ಲವೂ ಕಾಂಗ್ರೆಸ್ ನಾಯಕರ ನಿದ್ದೆಗೆಡುವಂತೆ ಮಾಡಿದೆ. ಅದೆಲ್ಲದರ ಮಧ್ಯೆ ಈಗ ನಮೋ ಒಂದು ಬ್ರಹ್ಮಾಸ್ತ್ರ ಎಸೆದಂತೆ ಕಾಣ್ತಿದೆ. ಅದುವೇ ನೋಡಿ ವಿಪಕ್ಷ ನಾಯಕರ ನೆಮ್ಮದಿ ಕೆಡಿಸಿದೆ. ಅಷ್ಟಕ್ಕೂ ಪ್ರಧಾನಿ ಆ ರ್ಯಾಲಿಯಲ್ಲಿ ಹೇಳಿದ್ದಾದ್ರೂ ಏನು ಅಂತ ನೀವೊಮ್ಮೆ ಗಮನಿಸಿ ಬಿಡಿ. पहले जब उनकी सरकार थी उन्होंने कहा था कि देश की संपत्ति पर पहला अधिकार मुसलमानों का है. इसका मतलब ये संपत्ति इकट्ठी करके किसको बांटेंगे? जिनके ज्यादा बच्चे हैं उनको बांटेंगे, घुसपैठियों को बांटेंगे. क्या आपकी मेहनत की कमाई का पैसा घुसपैठियों को दिया जाएगा? ರಾಜಸ್ಥಾನದಲ್ಲಿ ಬನ್ಸ್ವಾರಾದಲ್ಲಿ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ವಿರುದ್ಧ ಮಾಡಿರೋ ಈ ಆರೋಪ ಬಿಸಿ ಬಿಸಿ ಚರ್ಚೆಯಾಗ್ತಿದೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಹೆಚ್ಚು ಮಕ್ಕಳು ಇರುವವರಿಗೆ ನಿಮ್ಮ ಸಂಪತ್ತನ್ನ ಹಂಚಿಕೆ ಮಾಡುತ್ತೆ ಅಂತ ನಮೋ ಹೇಳಿದ್ದಾರೆ. ಬನ್ಸ್ವಾರ ರ್ಯಾಲಿಯಲ್ಲಿ ಮಾತನಾಡ್ತಾ ನಮೋ ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯು ಸಂಪತ್ತಿನ ಮರು ಹಂಚಿಕೆಯ ಪ್ರಸ್ತಾಪ ಮಾಡಿದೆ, ನೀವು ಗಮನಿಸಿದ್ದೀರಾ ಎಂದ್ರು. ಇದೇ ವೇಳೆ ಗುಡುಗಿದ ನಮೋ, ಕಾಂಗ್ರೆಸ್ ಎಂದರೆ ಅಸ್ಥಿರತೆಯ ಸಂಕೇತ. ಅರ್ಧ ಶತಮಾನ ದೇಶವನ್ನಾಳಿದ ಕಾಂಗ್ರೆಸ್ ಎಸಗಿದ ಚಾರಿತ್ರಿಕ ಪಾಪಗಳಿಗೆ ಜನ ಸರಿಯಾಗಿ ಶಿಕ್ಷಿಸಿದ್ದಾರೆ ಎಂದಿದ್ದಾರೆ. ಅಷ್ಟೇ ಅಲ್ಲದೆ ಗತಕಾಲದಲ್ಲಿ ಮಾಡಿದ ತಪ್ಪಿಗೆ ಸೋತು ಸುಣ್ಣವಾಗಿರುವ ಪಕ್ಷ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ಅಭ್ಯರ್ಥಿಗಳಿಲ್ಲದೆ ಸೋಲೊಪ್ಪಿಕೊಂಡಿದೆ ಅಂತ ತಿವಿದಿದ್ದಾರೆ. साथियों, स्वार्थ और अवसरवादिता में घिरी कांग्रेस की हालत ऐसी हो गई है कि कांग्रेस का शाही परिवार आजादी के इतिहास में पहली बार होगा. और ये नोट करिए, आजादी के बाद इतने चुनाव हुए, पहली बार दिल्ली में कांग्रेस का जो शाही परिवार रहता है वो कांग्रेस को वोट नहीं देगा. अगर ये शाही परिवार कांग्रेस को वोट नहीं देता है तो आपसे वोट मांगने का उनको क्या हक है भाइयों? ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಹೇಳಿಕೆ ಉಲ್ಲೇಖ. ಅಷ್ಟಕ್ಕೂ ಅಂದು ಮನಮೋಹನ್ ಸಿಂಗ್ ಹೇಳಿದ್ದೇನು? ಅಷ್ಟಕ್ಕೂ ನಮೋ ಹೆಚ್ಚು ಮಕ್ಕಳಿದ್ದವರಿಗೆ ಕಾಂಗ್ರೆಸ್ನಿಂದ ಸಂಪತ್ತು ವಿತರಣೆ ಅಂದಿದ್ಯಾಕೆ?
ಚುನಾವಣೆ ವೇಳೆಯೇ ಇಂಥದ್ದೊಂದು ಹೇಳಿಕೆಗೆ ಮೊದಲ ಪ್ರಾಶಸ್ತ್ಯ ನೀಡಿದ್ದೇಕೆ? ಅದರಲ್ಲೂ ರಾಜಸ್ಥಾನದಲ್ಲಿ ಮಾತಾಡ್ತಾ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಹಿಂದೂಗಳ ಸಂಪತ್ತು ಮುಸ್ಲಿಮರಿಗೆ ಅಂತ ತಿವಿದಿದ್ದು ಭಾರಿ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಅಂದಹಾಗೆ ವೀಕ್ಷಕರೇ, ಇಂಥದ್ದೊಂದು ಮಾತನ್ನ ಪ್ರಧಾನಿ ಮೋದಿ ಹೇಳಿದ್ದಾದ್ರೂ ಯಾಕೆ ಅನ್ನೋದು ನಿಮಗೆ ಕುತೂಹಲ ಕೆರಳಿಸಿರ್ಬೇಕಲ್ವೇ? ಎಸ್, ಅಸಲಿಗೆ ಈ ರೀತಿ ಹೇಳಿದ್ದು ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್. ಆ ಹೇಳಿಕೆಯನ್ನೇ ಇದೀಗ ನಮೋ ಉಲ್ಲೇಖಿಸಿದ್ದಾರೆ. ಅಸಲಿಗೆ 2006 ಡಿಸೆಂಬರ್ನಲ್ಲಿ ಮನಮೋಹನ್ ಸಿಂಗ್ ಏನು ಹೇಳಿದ್ರು ಅನ್ನೋದನ್ನ ತೋರಿಸ್ತೀವಿ ನೋಡಿ. We need to be revitalized. We will have to devise innovative plans to ensure that minorities, particularly the Muslim minority, are empowered to share equitably in the fruits of development. They must have the first claim on our resources. ನೋಡಿದ್ರಲ್ವಾ, ಅಂದು ವೇದಿಕೆಯಲ್ಲಿ ಮಾತನಾಡ್ತಾ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ದೇಶದ ಸಂಪನ್ಮೂಲದ ಮೇಲಿನ ಮೊದಲ ಹಕ್ಕು ಅಲ್ಪಸಂಖ್ಯಾತರಿಗೆ ಸೇರಿದೆ ಎಂದಿದ್ರು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಹೇಳಿಕೆ ವಿವಾದಕ್ಕೆ ಕಾರಣವಾಗಿತ್ತು. ಆ ವೇಳೆ ಪಿಎಂಒ ಹೇಳಿಕೆಯೊಂದನ್ನ ಬಿಡುಗಡೆ ಮಾಡಿತ್ತು. ವಿಶೇಷವಾಗಿ ಮುಸ್ಲಿಂ ಅಲ್ಪಸಂಖ್ಯಾತರು ಅಭಿವೃದ್ಧಿಯ ಫಲಗಳಲ್ಲಿ ಸಮಾನ ಭಾಗವಹಿಸಲು ಸಶಕ್ತರಾಗಿದ್ದಾರೆ ಅಂತ ಸಿಂಗ್ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ರು. ದೇಶದ ಸಂಪನ್ಮೂಲಗಳ ಮೇಲಿನ ಮೊದಲ ಹಕ್ಕು ಕುರಿತು ಡಾಕ್ಟರ್ ಮನಮೋಹನ್ ಸಿಂಗ್ ಉಲ್ಲೇಖ ಹೀಗಿತ್ತು. ಎಸ್ಸಿ, ಎಸ್ಟಿ, ಒಬಿಸಿ ಮಹಿಳೆಯರು ಮತ್ತು ಮಕ್ಕಳು ಮತ್ತು ಅಲ್ಪಸಂಖ್ಯಾತರು ಸೇರಿ ಎಲ್ಲ ಆದ್ಯತೆಯ ಕ್ಷೇತ್ರ ಉಲ್ಲೇಖಿಸಿತ್ತು. ಅಷ್ಟೇ ಅಲ್ಲದೆ ಇದೆಲ್ಲವನ್ನ ಪಿಎಂ ಕಚೇರಿ ಹೇಳಿಕೆ ನೀಡಿತ್ತು. ದೇಶದ ಸಂಪನ್ಮೂಲದ ಮೇಲಿನ ಮೊದಲ ಹಕ್ಕು ಅಲ್ಪಸಂಖ್ಯಾತರಿಗೆ ಸೇರಿದೆ ಎಂಬ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಹೇಳಿಕೆಗೆ ಆ ದಿನದಲ್ಲಿಯೇ ಪ್ರಧಾನಿ ಮೋದಿ ಪ್ರತಿಕ್ರಿಯಿಸಿದ್ರು. पूर्व प्रधानमंत्री मनमोहन सिंह जी क्या सोच रहे होंगे? भारत के पूर्व प्रधानमंत्री मनमोहन सिंह जी तो कहा करते थे कि देश के संसाधनों पर पहला हक माइनॉरिटी का है, अल्पसंख्यकों का है, और उसमें भी मुसलमानों का है. अब कांग्रेस कह रही है कि आबादी तय करेगी कि पहला हक किसका होगा. यानी क्या अब अल्पसंख्यकों का हक कांग्रेस कम करना चाहती है क्या? और आबादी के ही हिसाब से ही अब तय होने वाला है, तो पहला हक किसका होगा भाई? ಮೋದಿ ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯು ಸಂಪತ್ತಿನ ಮರುಹಂಚಿಕೆಯ ಪ್ರಸ್ತಾಪ ಮಾಡಿದ್ದಾದ್ರೂ ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಕಾಂಗ್ರೆಸ್ ಈ ಹಿಂದಿನಿಂದಲೂ ಇಂಥದ್ದೇ ಯೋಜನೆಯನ್ನ ಹೊಂದಿದೆ ಅನ್ನೋದಕ್ಕೆ ಇದಲ್ಲವೇ ಸಾಕ್ಷಿ ಎಂದಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಸಹ ಕೆಲವು ವರ್ಷಗಳ ಹಿಂದೆ ದೇಶದ ಸಂಪತ್ತಿನ ಮೇಲೆ ಮುಸ್ಲಿಮರಿಗೆ ಮೊದಲ ಅಧಿಕಾರ ಎಂದಿದ್ರು. ಇದರ ಅರ್ಥವಾದ್ರೂ ಏನು ಅಂತ ಕುಟುಕಿದ್ದಾರೆ. ಕಾಂಗ್ರೆಸ್ಸಿನ ಆಸ್ತಿಯ ಹಂಚಿಕೆ ಅರ್ಥವೇನು? ನಮೋ ನೀಡಿದ ಆ ಸುಳಿವಾದ್ರೂ ಏನು? ಮುಂದುವರೆದು ಮಾತನಾಡಿರೋ ನಮೋ, ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಇರೋ ಅರ್ಥ ಬಹಳ ಸಿಂಪಲ್ ಎಂದಿದ್ದಾರೆ. ಆಸ್ತಿ ಮರುಹಂಚಿಕೆ ಅಂದ್ರೆ ಹೆಚ್ಚು ಮಕ್ಕಳನ್ನ ಹೊಂದಿರುವವರಿಗೆ ಆಸ್ತಿಯ ಮರುಹಂಚಿಕೆ ಎಂದರ್ಥ ಎಂದಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಸಂಪತ್ತನ್ನ ಹೆಚ್ಚು ಮಕ್ಕಳನ್ನ ಹೊಂದಿರುವ ನುಸುಳುಕೋರರಿಗೆ ಹಂಚಿಕೆ ಮಾಡುವುದು ನಿಶ್ಚಿತ ಎಂದಿರೋ ನಮೋ, ನೀವು ಇದನ್ನ ಒಪ್ಪಿಕೊಳ್ತೀರಾ ಅಂತ ಪ್ರಶ್ನಿಸಿದ್ದಾರೆ. ನಿಮ್ಮ ಶ್ರಮದ ಹಣವು ಅವರಿಗೆ ಹೋಗಬೇಕಾ ಅಂತ ಕೇಳಿದ್ದಾರೆ ನಮೋ. क्या आपकी मेहनत की कमाई का पैसा घुसपैठियों को दिया जाएगा? आपको मंजूर है ये कांग्रेस का मैनिफेस्टो कह रहा है कि वो माताओं बहनों का सोने का हिसाब करेंगे, उसकी जड़ती करेंगे, जानकारी लेंगे और फिर उस संपत्ति को बांट देंगे और उनको बांटेंगे जिनको मनमोहन सिंह जी की सरकार ने कहा था कि संपत्ति पर पहला अधिकार मुसलमानों का है. भाइयों बहनों, ये अर्बन नक्सल की सोच, मेरी माताओं बहनों, ये आपका मंगलसूत्र भी बचने नहीं देंगे, यहां तक जाएंगे, मैं कहने आया.
ನಮ್ಮದೇನಿದ್ರೂ ವಿಕಸಿತ ಭಾರತದ ಕನಸು, ಆದ್ರೆ ಕಾಂಗ್ರೆಸ್ ನಗರ ನಕ್ಸಲ್ ಮನಸ್ಥಿತಿಯನ್ನ ಹೊಂದಿದೆ ಅಂತ ನಮೋ ಕುಟುಕಿದ್ದಾರೆ. ಬಡವರ ಅಭಿವೃದ್ಧಿ ಬಿಜೆಪಿಯ ಗುರಿಯಾಗಿದೆ, ಆದ್ರೆ ಕಾಂಗ್ರೆಸ್ನವರು ಭಯ, ಹಸಿವು ಮತ್ತು ಭ್ರಷ್ಟಾಚಾರವನ್ನ ಅಂಗಡಿಗಳಾಗಿ ಮಾರಾಟ ಮಾಡ್ತಾರೆ ಅಂತ ಆರೋಪಿಸಿದ್ದಾರೆ ನಮೋ. भाइयों बहनों, इन दिनों जो लोग कांग्रेस छोड़कर के बाहर निकले हैं, वे एक बात बड़ी गंभीरता से बताते हैं. वो सारे लोग कह रहे हैं कि कांग्रेस अब कांग्रेस नहीं रही है. अब कांग्रेस अर्बन नक्सलों के कब्जे में चली गई है. कांग्रेस अब वामपंथियों के चंगुल में फंसी हुई है. तो हमारे एक मित्र ने उनको पूछा कि आप ये कैसे कहते हैं, तो उन्होंने कहा उनका मैनिफेस्टो देख लीजिए, इस बार का कांग्रेस का मैनिफेस्टो देख लीजिए. कांग्रेस ने अपने मैनिफेस्टो में जो कहा है वो चिंताजनक है, गंभीर है, और ये माओवाद की सोच को धरती पर उतारने की उनकी कोशिश है. ಹೀಗಾಗಿಯೇ ಅಂದು ಮನಮೋಹನ್ ಸಿಂಗ್ ಸರ್ಕಾರವಿದ್ದಾಗ ದೇಶದ ಆಸ್ತಿಯಲ್ಲಿ ಮುಸ್ಲಿಮರಿಗೆ ಮೊದಲ ಹಕ್ಕು ಅನ್ನೋ ಮಾತು ಹೇಳಿರಬೇಕು ಅನ್ಸುತ್ತೆ. ನಮೋ ಮಾತಿನ ವರಸೆಗೆ ಕೆರಳಿ ಕೆಂಡವಾಗಿರುವ ಕಾಂಗ್ರೆಸ್ ಮಾತ್ರ ಸುತಾರಾಮ್ ತನ್ನ ನಿಲುವು ಇದಲ್ಲ ಎಂದಿದೆ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಈ ರೀತಿಯ ಯಾವುದೇ ಅಂಶಗಳು ಇಲ್ಲವೇ ಇಲ್ಲ ಎಂದು ಪ್ರತಿಕ್ರಿಯಿಸಿದೆ. ಆದ್ರೆ ನಮೋ ಮಾತ್ರ ಲೋಕ ಸಮರದ ಈ ಹೊತ್ತಲ್ಲೇ ಅಳೆದು ತೂಗಿ ಕಾಂಗ್ರೆಸ್ ನಾಯಕರೇ ಹೇಳಿದ್ದ ಹೇಳಿಕೆಯನ್ನ ಪ್ರಸ್ತಾಪಿಸಿ ಪಾಶುಪತಾಸ್ತ್ರ ಪ್ರಯೋಗಿಸಿದ್ರ ಅನ್ನೋ ಚರ್ಚೆ ಶುರುವಾಗಿದೆ. ಲೋಕಸಭಾ ಚುನಾವಣೆ ನಡೆಯುತ್ತಿರುವಂತಹ ಇಂಥ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಪತ್ತಿನ ವಿಚಾರವಾಗಿ ಹೇಳಿಕೆಯನ್ನು ಕೊಟ್ಟಿರೋದು ಕಾಂಗ್ರೆಸ್ ನಾಯಕರನ್ನ ಕೆರಳಿಸಿದಂತೆ ಮಾಡಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯ ಹಾದಿಯಿಂದ ಹಿಡಿದು ಅನೇಕ ನಾಯಕರು ಇವತ್ತು ಅದನ್ನ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಯಾವೆಲ್ಲ ನಾಯಕರು ಮೋದಿ ವಿರುದ್ಧ ಗುಡುಗಿದ್ದಾರೆ ನೋಡ್ತಾ ಹೋಗೋಣ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಂತ ಹೇಳಿಕೆ ಇವತ್ತು ಸಾಕಷ್ಟು ವಿರೋಧಗಳಿಗೆ ವ್ಯಕ್ತವಾಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಹಾದಿಯಾಗಿ ಅನೇಕ ಕಾಂಗ್ರೆಸ್ ನಾಯಕರು ಇವತ್ತು ಕೆರಳಿ ಕೆಂಡವಾಗಿದ್ದಾರೆ. ಹಾಗಾದ್ರೆ ಮೋದಿಯವರ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಕೆರಳಿ ಕೆಂಡವಾಗಿರೋದು ಯಾಕೆ? ಈ ರಿಪೋರ್ಟ್ನಲ್ಲಿ ನೋಡೋಣ ಬನ್ನಿ. ರಾಜಕೀಯ ಕೋಲಾಹಲ ಎಬ್ಬಿಸಿದ ಸಂಪತ್ತಿನ ಹಂಚಿಕೆ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಅಂತಹ ವಿಷಯವೇ ಇಲ್ಲವಂತೆ. ಎಸ್ ವೀಕ್ಷಕರೇ, ಅದ್ಯಾವಾಗ ಪ್ರಧಾನಿ ಮೋದಿ ರಾಜಸ್ಥಾನದ ರ್ಯಾಲಿಯಲ್ಲಿ ಕಾಂಗ್ರೆಸ್ ಮನಸ್ಥಿತಿ ಧೋರಣೆಯನ್ನ ಬಿಚ್ಚಿಟ್ರೋ ಆಗ್ಲೇ ಕಾಂಗ್ರೆಸ್ ನಾಯಕರು ಕೆರಳಿ ಕೆಂಡವಾಗ್ತಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮೊದಲ ಹಂತದ ಮತದಾನದ ನಿರಾಸೆಯ ನಂತರ ನರೇಂದ್ರ ಮೋದಿ ಅವರ ಸುಳ್ಳಿನ ಮಟ್ಟ ಎಷ್ಟು ಕುಸಿದಿದೆ ಅನ್ನೋದು ಗೊತ್ತಾಗುತ್ತೆ ಅಂತ ತಿವಿದಿದ್ದಾರೆ. ನಮೋ ಈಗ ಸಾರ್ವಜನಿಕರನ್ನ ಸಮಸ್ಯೆಗಳಿಂದ ಬೇರೆಡೆ ತಿರುಗಿಸಲು ಬಯಸಿದ್ದಾರೆ ಅಂತ ಪ್ರತಿಕ್ರಿಯಿಸಿದ್ದಾರೆ. ಕೆರಳಿ ಕೆಂಡವಾದ ಕಾಂಗ್ರೆಸ್ ನಾಯಕರು ಹೇಳಿದ್ದೇನು? ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಹಿಂದೂ ಅಥವಾ ಮುಸ್ಲಿಂ ಎಂಬ ಪದಗಳ ಉಲ್ಲೇಖ ಎಲ್ಲಿಯೂ ಇಲ್ಲ ಅಂತ ಕಾಂಗ್ರೆಸ್ ಮುಖಂಡ ಪವನ್ ಖೇರಾ ಪ್ರತಿಕ್ರಿಯಿಸಿದ್ರು. ನಾವು ನ್ಯಾಯದ ಬಗ್ಗೆ ಮಾತನಾಡಿದ್ದೇವೆ ಅಂತ ಹೇಳಿ ಗಮನ ಸೆಳೆದಿದೆ. देश के प्रधानमंत्री ने आज फिर झूठ बोला. एक चुनाव जीतने के लिए आप झूठ पे झूठ परोसते चले जाओगे जनता को. चलिए, आपकी गारंटियां झूठी, आपके जुमले झूठे, आपके वादे झूठे. अब देश को हिंदू मुसलमान के नाम पर आप झूठ परोस कर बांट रहे हैं. कांग्रेस के मैनिफेस्टो में कहीं भी, मैं ये चुनौती करता हूं प्रधानमंत्री को, कहीं मुसलमान या हिंदू कोई इस तरह का शब्द हो तो हमें बताएं और ये चुनौती स्वीकार करें. ಕೇವಲ ಕೈಪಾಳ್ಯದ ನಾಯಕರಷ್ಟೇ ಅಲ್ಲ, ಸಂಸದ ಅಸಾದುದ್ದೀನ್ ಓವೈಸಿ ಕೂಡ ಮೋದಿ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ. ಮುಸ್ಲಿಮರನ್ನ ನಿಂದಿಸುವುದು ಅವರ ಗ್ಯಾರಂಟಿ ಎಂದಿದ್ದಾರೆ. ಅಷ್ಟೇ ಅಲ್ಲದೆ 2002ರಿಂದ ಇಂದಿನವರೆಗೂ ಮೋದಿಯವರ ಗ್ಯಾರಂಟಿ ಎಂದ್ರೆ ಮುಸ್ಲಿಮರನ್ನ ನಿಂದಿಸಿ ಮತ ಪಡೆಯುವುದು ಅಂತ ಟ್ವೀಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಯಾರಾದರೂ ದೇಶದ ಸಂಪತ್ತಿನ ಬಗ್ಗೆ ಮಾತನಾಡುತ್ತಿದ್ರೆ ಮೋದಿಯವರ ಆಡಳಿತದಲ್ಲಿ ಅವರ ಶ್ರೀಮಂತ ಸ್ನೇಹಿತರಿಗೆ ಭಾರತದ ಸಂಪತ್ತಿನ ಮೇಲೆ ಮೊದಲ ಹಕ್ಕು ಇದ್ದಂತೆ ಕಾಣುತ್ತೆ ಅಂತ ಅಸ್ತ್ರ ಎಸೆದಿದ್ದಾರೆ. ಸುಳ್ಳು ಆರೋಪವೇ ಅವರ ತಾಲೀಮು ಎಂದಿದ್ಯಾರು? ಮೋದಿ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಮಾತೇನು? ಪ್ರಧಾನಿ ಮಾಡಿದ ಕಮೆಂಟ್ ರಾಜಕೀಯ ಕೋಲಾಹಲವನ್ನ ಹೆಚ್ಚಿಸಿದೆ.
ಸಂಪತ್ತಿನ ಮರುಹಂಚಿಕೆ ವ್ಯಾಖ್ಯಾನಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸುಳ್ಳು ಆರೋಪ ಮಾಡುವುದೇ ಬಿಜೆಪಿಯ ತಾಲೀಮಿನ ವಿಶೇಷತೆ ಅನ್ನೋದನ್ನ ಜನ ಮರೆತಿಲ್ಲ ಎಂದಿದ್ದಾರೆ. ಅಷ್ಟೇ ಅಲ್ಲ, ಮೋದಿಜಿ ಹೇಳಿರುವುದು ಖಂಡಿತವಾಗಿಯೂ ದ್ವೇಷದ ಭಾಷಣವಾಗಿದೆ. ಇದು ಉದ್ದೇಶಪೂರ್ವಕವಾಗಿ ಗಮನವನ್ನ ಬೇರೆಡೆ ಸೆಳೆಯೋ ಪ್ರಯತ್ನ ಅನ್ನೋ ಸಂದೇಶವನ್ನ ನೀಡಿದ್ದಾರೆ. ಭಾರತದ ಇತಿಹಾಸದಲ್ಲಿ ಮೋದಿಯವರಷ್ಟು ತಮ್ಮ ಹುದ್ದೆಯ ಘನತೆಯನ್ನ ಯಾವ ಪ್ರಧಾನಿಯೂ ಕೂಡ ಕುಗ್ಗಿಸಿಲ್ಲ ಅಂತ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ದಾರೆ. ಇನ್ನು ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಮೋದಿ ಸಮಸ್ಯೆಗಳ ಬಗ್ಗೆ ಮಾತನಾಡಲ್ಲ, ಬದಲಿಗೆ ಬೇರೆಯೇ ವಿಷಯವನ್ನ ಪ್ರಸ್ತಾಪಿಸುತ್ತಾರೆ ಎಂದಿದ್ದಾರೆ. ಯುವಕರು, ಮಹಿಳೆಯರು, ರೈತರು, ದಲಿತರು ಮತ್ತು ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದ ಸಮಸ್ಯೆ ಬಗ್ಗೆ ಪ್ರಶ್ನೆಗೆ ಉತ್ತರಿಸೋ ಗೋಜಿಗೆ ಹೋಗಲ್ಲ. ಬದಲಾಗಿ ತಮ್ಮ ರ್ಯಾಲಿಗಳಲ್ಲಿ ನಾಚಿಕೆ ಇಲ್ಲದೆ ಸುಳ್ಳು ಹೇಳುತ್ತಿದ್ದಾರೆಂದಿದ್ದಾರೆ. ಆದ್ರೆ ಮೋದಿ ಮಾತ್ರ ಮತದಾರರು ಬುದ್ಧಿವಂತರಿದ್ದಾರೆ, ಅವರು ಯೋಚಿಸಿ ಮತ ಹಾಕ್ತಾರೆ ಅನ್ನೋದನ್ನ ಮರೆತಿಲ್ಲ. ವೀಕ್ಷಕರೇ, ನಾವಿಲ್ಲಿ ಗಮನಿಸಬೇಕಾದ ಸಂಗತಿ ಅಂದ್ರೆ ರಾಜಸ್ಥಾನದಲ್ಲಿ 25 ಸಂಸದೀಯ ಕ್ಷೇತ್ರವನ್ನ ಹೊಂದಿದೆ. ಅದರಲ್ಲಿ 4 ಎಸ್ಸಿ ಅಭ್ಯರ್ಥಿಗಳಿಗೆ ಮತ್ತು 3 ಎಸ್ಟಿ ಅಭ್ಯರ್ಥಿಗಳಿಗೆ ಮೀಸಲಾಗಿವೆ. ಉಳಿದ 18 ಸ್ಥಾನಗಳು ಕಾಯ್ದಿರಿಸಿಲ್ಲ. ಸದ್ಯ ಎಲ್ಲಾ 25 ಸ್ಥಾನಗಳಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಕಾಂಗ್ರೆಸ್ 22 ಸ್ಥಾನಗಳಲ್ಲಿ ಸ್ಪರ್ಧಿಸಿದೆ. ಉಳಿದೆಡೆ ಮಿತ್ರ ಪಕ್ಷಗಳಿಗೆ ಬಿಟ್ಟಿದೆ. ಬನ್ಸ್ವಾರ ಕ್ಷೇತ್ರದಲ್ಲಿ ಹೊಸದಾಗಿ ರಚನೆಯಾದ ಭಾರತೀಯ ಆದಿವಾಸಿ ಪಕ್ಷ ಕಣದಲ್ಲಿದೆ. ಇದೆಲ್ಲವನ್ನ ಅಳೆದು ತೂಗಿಯೇ ನಮೋ ಇಂಥದ್ದೊಂದು ಮಾತು ಹರಿಬಿಟ್ಟಿರೋ ಸಾಧ್ಯತೆ ಇದೆ. ಸಂಪತ್ತಿನ ಹಂಚಿಕೆ ಪ್ರಸ್ತಾಪಿಸಿದ್ದೇಕೆ ನಮೋ? ಅಭಿವೃದ್ಧಿ ಮಂತ್ರದ ಜೊತೆಗೆ ಹಿಂದುತ್ವದ ಮಂತ್ರ. ಹಾಗೆ ನೋಡಿದ್ರೆ ಲೋಕಸಭೆ ಚುನಾವಣೆಯ ತಾಲೀಮಿನಲ್ಲಿ ಬಿಜೆಪಿ ಪಾಳೆಯ ತನ್ನದೇ ಆದ ರೂಟ್ ಮ್ಯಾಪ್ ಹಾಕಿಕೊಂಡು ಹೊರಟಂತಿದೆ. ಯಾಕಂದ್ರೆ ಇಲ್ಲಿ ಕೇಸರಿ ಪಾಳೆಯ ಅಭಿವೃದ್ಧಿ ಮಂತ್ರದ ಜೊತೆಗೆ ಹಿಂದುತ್ವದ ಮಂತ್ರವನ್ನ ಪಠಿಸಿದಂತಿದೆ. ನಮೋ ಲೋಕ ಸಮರದ ಹೊತ್ತಲ್ಲೇ ಭರ್ಜರಿ ದಾಳ ಉರುಳಿಸಿರೋದು ಕಂಡು ಬರ್ತಿದೆ. ಅದುವೇ ಹಿಂದುತ್ವದ ಬ್ರಹ್ಮಾಸ್ತ್ರ. ಒಂದು ಲೆಕ್ಕಾಚಾರದ ಪ್ರಕಾರ ಈ ಮೊದಲೆಲ್ಲ ಬಿಜೆಪಿಗೆ ಹಿಂದೂಗಳ ಮತ ಪ್ರಮಾಣ 60% 65%. ಆದ್ರೆ ಬೇರೆ ಪಕ್ಷಗಳ ಮತ ಪ್ರಮಾಣ 30% 35%. ಈ ಬಾರಿ ಬಿಜೆಪಿ 80% 85% ತನ್ನ ಗುರಿಯನ್ನ ನಿಗದಿ ಮಾಡಿಕೊಂಡಿದೆ. ಹೀಗೆ ಹಿಂದೂ ಮತಗಳ ಕ್ರೋಢೀಕರಣ ಮಾಡುವ ಉದ್ದೇಶ ಕೇಸರಿ ಪಾಳೆಯದ್ದಾಗಿದೆ. ಒಂದು ವೇಳೆ ಎಲ್ಲ ಲೆಕ್ಕಾಚಾರದಂತೆ ಆದ್ರೆ ಮೂಲಭೂತ ಹಿಂದೂಗಳು ಹಾಕುತ್ತಿದ್ದ ಮತ ಪ್ರಮಾಣ 10ರಷ್ಟು ಹೆಚ್ಚಿಗೆ ಆಗುತ್ತೆ. ಆಗ ಅನಾಯಾಸವಾಗಿ ಬಿಜೆಪಿ ಹೆಚ್ಚಿನ ಪ್ರಮಾಣದಲ್ಲಿ ಗೆಲುವಿನ ಖಾತೆಯನ್ನ ತೆರೆಯಲಿದೆ ಅಂತಲೇ ವಿಶ್ಲೇಷಣೆ ಕೇಳಿ ಬರ್ತಿದೆ. ಈ ಬಾರಿ ಬಿಜೆಪಿ ಲೆಕ್ಕ ಹಾಕಿದಂತೆ 400ಕ್ಕೂ ಅಧಿಕ ಸ್ಥಾನವನ್ನ ಗೆಲ್ಲಬೇಕು ಅನ್ನೋ ನಿರೀಕ್ಷೆಯಲ್ಲಿದೆ. ಹಾಗಾಗಿ ನಮೋ ಎಲ್ಲೆಡೆ ಮಿಂಚಿನ ಸಂಚಾರ ಮಾಡ್ತಿದ್ದಾರೆ. ಈಗಾಗಲೇ ವಿವಿಧ ರಾಜ್ಯಗಳಿಗೆ ಭೇಟಿ ನೀಡಿ ಬೃಹತ್ ಸಮಾವೇಶಗಳಿಗೆ ಸಾಕ್ಷಿಯಾಗ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ರೌಂಡ್ಸ್ ಹಾಕೋ ಪ್ಲಾನ್ನಲ್ಲಿದ್ದಾರೆ. ಪ್ರತಿ ಕಡೆಯೂ ಕೂಡ ಅಭಿವೃದ್ಧಿ ಮಂತ್ರವನ್ನ ಪಠಿಸ್ತಿರೋದು ಕಂಡು ಬರ್ತಿದೆ. ಮೋದಿ ಪ್ರತಿಪಕ್ಷಗಳ ಟೀಕೆಗೆ ಅಭಿವೃದ್ಧಿ ಮಂತ್ರವನ್ನಷ್ಟೇ ಉತ್ತರವನ್ನಾಗಿ ನೀಡ್ತಿದ್ದಾರೆ. ಅವುಗಳ ಸಾಲಿಗೆ ಇದೀಗ ಅಂದು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಹೇಳಿಕೆ ಪುನರುಚ್ಚರಿಸಿದ್ದಾರೆ. ಈ ಮೂಲಕ ಹೊಸದೊಂದು ದಾಳ ಪ್ರಯೋಗಿಸಿದಂತೆ ಕಾಣ್ತಿದೆ. ಮೋದಿ ಅವರು ಹೂಡಿರುವಂಥ ಈ ಒಂದು ಬ್ರಹ್ಮಾಸ್ತ್ರದಿಂದಾಗಿ ಕಾಂಗ್ರೆಸ್ ಪಾಳ್ಯ ಇವತ್ತು ಕೆಂಡದಂತಾಗಿದೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾದಂಥ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ.
ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.